Hello everyone, welcome to Square Catalyst. So let's start the today's session. Yes, so in the number line shown below, what decimal number do you do the boxes labeled A, B, C denote? So ಈಗ ನಾವು ಗೆಸ್ ಮಾಡಬೇಕು ನಂಬರ್ ಹೇಗಿರುತ್ತೆ ಲಾಜಿಕಲ್ ಆಗಿ ಥಿಂಕ್ ಮಾಡಿ ಆನ್ಸರ್ನ ಕಂಡುಹಿಡಿಬೇಕು ಓಕೆನಾ. ಸೊ ಇಲ್ಲಿ 5 ಇದೆ, ಇಲ್ಲಿ 10 ಇದೆ. ಸೊ ಮಧ್ಯೆ ಎಷ್ಟು ನಂಬರ್ ಇರಕ್ಕೆ ಸಾಧ್ಯ ಯೂನಿಟ್ಸು? 5 ಆದಮೇಲೆ 6 ಬರುತ್ತೆ, 7 ಬರುತ್ತೆ, 8, 9, 10 ಅಂದರೆ ನಮ್ಮ ಮಧ್ಯದಲ್ಲಿ ನಂಬರ್ಸ್ ಎಷ್ಟಿರುತ್ತೆ? 5 ಆದಮೇಲೆ 6, 7, 8, 9 ಆ್ಯಂಡ್ 10. ಸೊ ಮಧ್ಯದಲ್ಲಿ 4 ನಂಬರ್ಸ್ ನಾವು ಬರೀಬೇಕಲ್ವಾ. ಸೊ ಇಲ್ಲಿ 4 ಡಿಜಿಟ್ಸ್ ಇದೆಯಾ? 6, 7, 8, 9 ಅಂದರೆ 10 ಇಲ್ಲಿಗೆ ಬರಬೇಕಿತ್ತು, ಬಟ್ 10 ಇಲ್ಲಿದೆ. ಸೊ ಈಗ ಏನು ಮಾಡೋಣ, 1 ಡಿಜಿಟ್ ಬಿಟ್ಟು ಚೆಕ್ ಮಾಡೋಣ. ಸೊ 5 ಇಲ್ಲಿದೆ, 6 ಇಲ್ಲಿ ಕೊಡ್ಬೋದಾ? 7 ಇಲ್ಲಿ ಕೊಡಬೇಕು, 1 ಬಿಟ್ಟು 7, 1 ಡಿಜಿಟ್ ಬಿಟ್ಟು 8, 1 ಡಿಜಿಟ್ ಬಿಟ್ಟು 9, 1 ಡಿಜಿಟ್ ಬಿಟ್ಟು 10 ಇದೆ ಅಲ್ವಾ. ಸೊ ದಿಸ್ ಹೋಲ್ಡ್ಸ್ ಗುಡ್. ಬಟ್ ಮಧ್ಯದಲ್ಲಿ ಏನು ಬರುತ್ತೆ? ಮಧ್ಯದಲ್ಲಿ ಈಗ 5 ಮತ್ತು 6 ಮಧ್ಯೆ ಏನಿರುತ್ತೆ? 5.5 ಇರುತ್ತೆ, ಅಂದರೆ ಹಾಫ್. 6 ಮತ್ತು 7 ಮಧ್ಯೆ 6.5, 7 ಮತ್ತು 8 ಮಧ್ಯೆ 7.5, 8 ಮತ್ತು 9 ಮಧ್ಯೆ 8.5, 9 to 10 ಇಟ್ ಇಸ್ 9.5. ಸಿಂಪಲ್ ಅಲ್ವಾ. ಸೊ ಅಂದರೆ ಏನರ್ಥ, ಇಲ್ಲಿ ಒಂದು ಯೂನಿಟ್ನ ಟೂ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಇವೆರಡರ ಮಧ್ಯ 2 ಪಾರ್ಟ್ಸ್ ಇದೆ. ಸೊ ಮಧ್ಯದಲ್ಲಿ ಏನು ಬರುತ್ತೆ? 5.5. ಓಕೆ, ಅರ್ಧ ಅಂತ ಅರ್ಥ. 5.5 0.5 ಅಂದರೆ ಅರ್ಧ. ಸೊ 5 ಮತ್ತು 6 ಮಧ್ಯೆ 5.5 ಇರುತ್ತೆ. ಸೊ A value ಏನಾಯಿತು? A value is 6, B value is 7.5, C value is 9.5. Okay, yes. So using similar reasoning, so ಇದೇ ರೀತಿ ಲಾಜಿಕ್ ಯೂಸ್ ಮಾಡಿ ನಾವು ಇಲ್ಲಿ ವ್ಯಾಲ್ಯೂಸ್ ಕಂಡುಹಿಡಿಬೇಕು ಇವೆರಡಕ್ಕೂ. ಓಕೆ, ಎಸ್. ಸೊ ಈಗ 8 ಇದೆ, 8.1 ಇದೆ, ಮಧ್ಯದಲ್ಲಿ ಏನು ಶುರುವಾಗಿರುತ್ತೆ? ಸೊ ಈಗ 8.1 ಅನ್ನೋದು 10th ಪ್ಲೇಸಲ್ಲಿದೆ. 8 ಅನ್ನೋದು ನಾವು 10th ಪ್ಲೇಸಿಗೆ ಬರೀಬೋದು. ಆ್ಯಂಡ್ ಇವೆರಡರ ಮಧ್ಯೆ ಇರೋ ಸಬ್ ಪಾರ್ಟ್ಸ್ನ ನಾವೇನಂತ ಕರಿತೀವಿ? 100th ಅಲ್ವಾ. 100th ಇರುತ್ತಲ್ವಾ. ಸೊ ಎಲ್ಲಾನು ಈಗ 100ಗೆ ಕನ್ವರ್ಟ್ ಮಾಡೋಣ. ನಮಗೆ ನೆಕ್ಸ್ಟ್ ನಂಬರಿಗೆ 8.01, ನಿಮ್ಗೆ ಆ ರೀತಿ ಡೈರೆಕ್ಟಾಗಿ ಗೊತ್ತಾಯಿತು ಅಂದರೆ ಇಟ್ ಇಸ್ ಗುಡ್. ಬೈ ಚಾನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕನ್ವರ್ಟ್ ಮಾಡೋಣ. 8ನ 100th ಪೊಸಿಷನ್ ಅಂದರೆ 800/100 ಅಂತ ಬರೀಬೋದು. ಸೊ ಈ 81 ಏನಂತ ಬರೀಬೋದು? 810/100, 100th ಪೊಸಿಷನಲ್ಲಿ ಬರೀಬೇಕು ಅಂದರೆ. ಓಕೆ, ಸೊ ಈಗ 8 ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ? 801/100. ಸೊ ಐ ಕ್ಯಾನ್ ರೈಟ್ as 8.01. Here comes 8.02, 03, 04. Here comes 8.034 and 5. ಓಕೆ, ಸೊ ಈಗ ವ್ಯಾಲ್ಯೂ ಏನಾಯಿತು? ಅದೇ ರೀತಿ ಹೋಗ್ತಾ ಇದ್ರೆ 8.10 ಬರುತ್ತೆ ಇಲ್ಲಿ. 0.01 ಅನ್ನೋದು ಯಾವ ವ್ಯಾಲ್ಯೂ? ಡಿ ವ್ಯಾಲ್ಯೂ ಇಸ್ 8.01, ಈ ವ್ಯಾಲ್ಯೂ ಇಸ್ 8.05. ನೆಕ್ಸ್ಟ್ ಹಿಯರ್ 4.3 ಇದೆ, 4.8 ಇದೆ. ಓಕೆ, ಸೊ ಮಧ್ಯದಲ್ಲಿ ಎಷ್ಟು ಡಿಜಿಟ್ ಇರಬೇಕು? 5 ಇರಬೇಕು ಅಲ್ವಾ. 4.3, 4, 5, 6, 7, 8 ಬರಬೇಕಿತ್ತು, ಬಟ್ ಇಲ್ಲಿ ಎಷ್ಟು ಡಿಜಿಟ್ ಇದೆ? 10 ಪಾರ್ಟ್ಸ್ ಇದೆ. ಸೊ ಒಂದೊಂದನ್ನು ಬಿಟ್ಟು ಟ್ರೈ ಮಾಡೋಣ. 4.3, ಹಿಯರ್ ಕಮ್ಸ್ 4.4, ಹಿಯರ್ ಕಮ್ಸ್ 4.5, ಹಿಯರ್ ಕಮ್ಸ್ 4.6, ಇದು 4.7. ಈಗ ಮಧ್ಯದಲ್ಲಿರೋ ವ್ಯಾಲ್ಯೂಸ್ ಅದರದ್ದು ಹಾಫ್ ಅಲ್ವಾ. 4.3 ಮತ್ತು 4.4ದು ಹಾಫ್ ಏನಾಗಿರುತ್ತೆ? 4.35 ಆಗಿರುತ್ತೆ. ಸೊ ಈಗ 4.45, 4.55, 4.65, 4.75, half. So F value is 4.35, G value is 4.5, H value is 4.85. ಇದ್ರದ್ದು ನೆಕ್ಸ್ಟ್. ಎಸ್. ಸೊ ಈಗ ಕಂಪೇರಿಂಗ್ ಹೇಗೆ, ಎರಡು ನಂಬರ್ನ ಕಂಪೇರ್ ಮಾಡೋದು ಹೇಗೆ ಅಂತ ಇಲ್ಲಿ ನೋಡ್ತೀವಿ ನಾವು. 6.465. ಸೊ ಹೇಗೆ ಕಂಪೇರ್ ಮಾಡೋದು? ಫಸ್ಟ್ ಬಿಗ್ಗರ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಎರಡರಲ್ಲೂ ಬಿಗ್ಗರ್ ವ್ಯಾಲ್ಯೂ ಯಾವುದು? ಯೂನಿಟ್ ಪ್ಲೇಸ್ ಇಸ್ ದ ಬಿಗ್ಗರ್ ವ್ಯಾಲ್ಯೂ. ಹೈಯೆಸ್ಟ್ ವ್ಯಾಲ್ಯೂನೇ ಪ್ಲೇಸ್ ವ್ಯಾಲ್ಯೂಲಿ ಯೂನಿಟ್ ಪ್ಲೇಸ್ ಇದೆ ಇದರಲ್ಲಿ. ಸೊ ಎರಡರಲ್ಲೂ ಸೇಮ್ ವ್ಯಾಲ್ಯೂ ಅಲ್ವಾ. ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ. ಸೊ ಎರಡರಲ್ಲೂ ಸೇಮ್ ಆದರೆ ನೆಕ್ಸ್ಟ್ ನಂಬರ್ಗೆ ಹೋಗಬೇಕು. ನೆಕ್ಸ್ಟ್ ನಂಬರು ಎರಡೂ ಸೇಮ್ ಇದೆ, ಗೋ ಫಾರ್ ದ ನೆಕ್ಸ್ಟ್ ಒನ್. 5, 6 ಯಾವುದು ಬಿಗ್ಗರ್? ದಟ್ ಈಸ್ ದ ಬಿಗ್ಗರ್ ವ್ಯಾಲ್ಯೂ. ಸೊ 5 ಮತ್ತು 6 ಮಧ್ಯೆ 6 ಬಿಗ್ ಅಲ್ವಾ. ಸೊ 6.465 ಇಸ್ ದ ಬಿಗ್ಗರ್ ವ್ಯಾಲ್ಯೂ. ನೆಕ್ಸ್ಟ್ ನಂಬರ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಂಬರ್ ಚೆಕ್ ಮಾಡಿದ್ರೆ ನಿಮ್ಗೆ ಅನ್ಸ್ಬೋದು 6 is greater than 5 ಅಂತ. ಬಟ್ ನಮಗೆ 6 is in the position of 1000th ಪೊಸಿಷನ್ ಇದೆ. ನಮ್ಗೆ ಅದು ಬೇಡ. ನಮಗೆ ಹಿಂದಿನ ನಂಬರಲ್ಲೇ ಸೇಮ್ ವ್ಯಾಲ್ಯೂ ಸಿಕ್ಕಿಲ್ಲ ಅಲ್ವಾ. ಅಂದರೆ ಇಲ್ಲೇ 6 ವ್ಯಾಲ್ಯೂ ಬಿಗ್ಗರ್ ಸಿಕ್ತು, ಮುಗೀತು. ಅದಾದ್ಮೇಲೆ ನಮ್ಗೆ ಯಾವ ನಂಬರು ಏನಿದ್ರು ಮ್ಯಾಟರ್ ಆಗಲ್ಲ. ಓಕೆ, ವಿ ಆರ್ ನಾಟ್ ಮೂವಿಂಗ್ ಫರ್ದರ್ ನಮಗೆ ಏನು ನಂಬರ್ ಇದ್ರು ಯಾವುದು ಮ್ಯಾಟರ್ ಆಗಲ್ಲ. ಫಸ್ಟ್ ನಮಗೆ ಎರಡು ಡಿಫ್ರೆಂಟ್ ವ್ಯಾಲ್ಯೂ ಸಿಕ್ಕಿದ್ಮೇಲೆ ಅದನ್ನು ನಿಮಗೆ ನಂಬರ್ ಹಾಕಿ ಲೈನ್ಸ್ ಹಾಕಿ ರೆಪ್ರೆಸೆಂಟ್ ಮಾಡಿದ್ದಾರೆ. 6 ಫಸ್ಟು 2 ಯೂನಿಟ್ ಸೇಮ್ ಇದೆಯಾ? ಎಸ್, ಮೂವ್ ಫರ್ದರ್, ಚೆಕ್ 4. 2 ವ್ಯಾಲ್ಯೂ ಸೇಮ್ ಇದೆಯಾ 4ಅಲ್ಲಿ? ಎಸ್, ಮೂವ್ ಫರ್ದರ್, ಚೆಕ್ ಫಾರ್ ದ ನೆಕ್ಸ್ಟ್ ನಂಬರ್. ಇಲ್ಲಿ ಚೆಕ್ ಮಾಡಿದಾಗ ನಿಮಗೇನು 6 ಅನ್ನೋದು ಬಿಗ್ಗರ್ ವ್ಯಾಲ್ಯೂ ಸಿಕ್ತು. ಸೊ ದಿಸ್ ಇಸ್ ದ ಬಿಗ್ಗರ್ ವ್ಯಾಲ್ಯೂ, ನೋ ನೀಡ್ ಟು ಮೂವ್ ಫರ್ದರ್ ಅಷ್ಟೇ.
ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ಲೈಟ್ಲಿ ಡಿಫ್ರೆಂಟ್ ಇದೆ. ಯಾವ್ದು ದೊಡ್ಡದು? 6.46 ನಂಬರ್ ದೊಡ್ಡದಿದೆ. ಎಸ್, ಸೊ ಇಲ್ಲೊಂದು ಕ್ವೆಶನ್ ಕೇಳಿದ್ದಾರೆ, ಇದು ಅದರದ್ದು ಎಕ್ಸ್ಪ್ಲನೇಷನ್ ಇದು. ಆ್ಯಂಡ್ ಹಿಯರ್ ದೇ ಹ್ಯಾವ್ ಸಮ್ ಕ್ವೆಶನ್ಸ್. ವೈ ಕ್ಯಾನ್ ವಿ ಸ್ಟಾಪ್ ಕಂಪೇರಿಂಗ್ ಎಟ್ ದಿಸ್ ಪೊಸಿಷನ್? ಒಂದು ನಮಗೆ ಡಿಫ್ರೆಂಟ್ ವ್ಯಾಲ್ಯೂ ಸಿಕ್ತು ಅಂದ ತಕ್ಷಣ ಯಾಕೆ ಅಲ್ಲಿ ಸ್ಟಾಪ್ ಮಾಡಬೇಕು ಅಂತಂದರೆ, ಇನ್ನು ಮುಂದೆ ಮೂವ್ ಮಾಡಿದ್ರು ನಮಗೆ ಯಾವುದು ಮ್ಯಾಟ್ರ್ ಆಗಲ್ಲ. ಓಕೆನಾ? ಸೊ ಪ್ಲೇಸ್ ವ್ಯಾಲ್ಯೂ ಜಾಸ್ತಿ ಇದ್ರೆ, ಸೊ ಪ್ಲೇಸ್ ವ್ಯಾಲ್ಯೂ ಇಸ್ ಬಿಗ್, ನೋ ನೀಡ್ ಟು ಮೂವ್ ಫರ್ದರ್. ಸೊ ಪ್ಲೇಸ್ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತಂದರೆ ಮುಗೀತು. ಇನ್ನು ಮುಂದೆ ಯಾವ ನಂಬರ್ ಎಷ್ಟಿದ್ರು ನಮಗೆ ಮ್ಯಾಟ್ರ್ ಆಗಲ್ಲ. ಕ್ಯಾನ್ ವಿ ಬಿ ಶೂರ್ ದಟ್ ವಾಟ್ ಎವರ್ ಡಿಜಿಟ್ಸ್ ಆರ್ ದೇರ್ ಆಫ್ಟರ್ ದಿಸ್ ವಿಲ್ ನಾಟ್ ಅಫೆಕ್ಟ್ ಅವರ್ ಕನ್ಕ್ಲೂಷನ್? ಎಸ್, ಇಟ್ ವೋಂಟ್ ಅಫೆಕ್ಟ್. ವಿ ಆರ್ ಶೂರ್ ಇಟ್ ವೋಂಟ್ ಅಫೆಕ್ಟ್. ವಿಚ್ ಡೆಸಿಮಲ್ ನಂಬರ್ ಇಸ್ ಗ್ರೇಟರ್? ಸೊ ಯಾವ ಡೆಸಿಮಲ್ ನಂಬರ್ ಗ್ರೇಟ್ ಇದೆ ಅಂತ ಚೆಕ್ ಮಾಡಬೇಕು. ನಾನು ಏನು ಹೇಳಿದೆ, ಫಸ್ಟು ಯಾವುದು ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಚೆಕ್ ಮಾಡಬೇಕು. ಎರಡರಲ್ಲೂ ಯೂನಿಟ್ ಡಿಜಿಟ್ ಇಸ್ ದ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಸೊ ಅವೆರಡು ಸೇಮ್ ಇದೆಯಾ? ಎಸ್, ಮೂವ್ ಫರ್ದರ್. 2 ಮತ್ತು 3 ಚೆಕ್ ಮಾಡಿ, ಯಾವುದು ದೊಡ್ಡದು? ಎರಡು 10th ಪೊಸಿಷನ್ ಇದೆ, 10th ಪೊಸಿಷನ್ 3 ದೊಡ್ಡದು. ಸೊ ಯು ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಬಿಗ್ ಆರ್ ಗ್ರೇಟರ್. ಓಕೆ, ಸೊ ಇವೆರಡು ಪ್ಲೇಸ್ ವ್ಯಾಲ್ಯೂ ಚೆಕ್ ಮಾಡಿ. ಯೂನಿಟ್ ಡಿಜಿಟ್ ಇಲ್ಲಿ 10th ಡಿಜಿಟ್, ಸೊ 10th ಡಿಜಿಟ್ ಇದೆ ಅಲ್ವಾ, 13 ಇದೆ, 3 ಇದೆ. ಸೊ ದಿಸ್ ಇಸ್ ದ ಗ್ರೇಟರ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಫಸ್ಟ್ ಚೆಕ್ ಮಾಡಬೇಕು. ಸೊ ಚೆಕ್ ಪ್ಲೇಸ್ ವ್ಯಾಲ್ಯೂ ಫಸ್ಟ್. ಇಲ್ಲಿ 10th ಪೊಸಿಷನ್ ಇದೆ, ಸೊ ಇಲ್ಲಿ 1's ಪೊಸಿಷನ್ ಮಾತ್ರ ಇದೆ. ಸೊ ದಿಸ್ ಇಸ್ ದ ಗ್ರೇಟರ್ ಒನ್. ಇಲ್ಲಿ ಎರಡರಲ್ಲೂ 1's ಅಥವಾ ಯೂನಿಟ್ಸ್ ಡಿಜಿಟ್ ಇದೆ. ನೆಕ್ಸ್ಟ್ ನಂಬರ್ 10th ಪೊಸಿಷನ್ ಚೆಕ್ ಮಾಡಿ, ಎರಡರಲ್ಲೂ 0, ಮೂವ್ ಫರ್ದರ್. 100th ಡಿಜಿಟ್ ಚೆಕ್ ಮಾಡಿ, 9 ಇಸ್ ದ ಗ್ರೇಟರ್ ಒನ್. ಸೊ ಅಲ್ಲಿ 0 ಇದೆ, ಇಲ್ಲಿ 9 ಇದೆ. ಸೊ ದಿಸ್ ಇಸ್ ದ ಗ್ರೇಟರ್ ಒನ್. ಕ್ಲೋಸೆಸ್ಟ್ ಡೆಸಿಮಲ್. ಸೊ ಈಗ ನಾವು ಕ್ಲೋಸೆಸ್ಟ್ ಡೆಸಿಮಲ್ನ ಚೆಕ್ ಮಾಡಬೇಕು. ಸೊ ಯಾವಾಗೆಲ್ಲ ನಾವು ನಂಬರ್ನ ಕಂಪೇರ್ ಮಾಡ್ತೀವಿ, ಇಟ್ ಇಸ್ ಬೆಟರ್ ಟು ಗೋ ವಿತ್ ವಾಟ್ ಕಂಪೇರಿಂಗ್ ಟು ಸೇಮ್ ಯೂನಿಟ್ ಪ್ಲೇಸ್, ಅಂದರೆ ಪ್ಲೇಸ್ ವ್ಯಾಲ್ಯೂನ ನಾವು ಸೇಮ್ ಮಾಡಿಕೊಂಡು ಚೆಕ್ ಮಾಡಬೇಕು. ಓಕೆ, 0.9 ಇದೆ. ಇದನ್ನು ನಾನು ಫ್ರಾಕ್ಷನಲ್ಲಿ ಬರಿತೀನಿ, ಎಲ್ಲನೂ ಚೆಕ್ ಮಾಡಿ. 10th ಇಸ್ ದ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ, ಸಾರಿ ಲೋಯೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಹಿಯರ್ 10th ಪೊಸಿಷನ್, ಹಿಯರ್ 100th ಪೊಸಿಷನ್ ಇದೆ, ಅಂದರೆ ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಇದೆ. ಇಲ್ಲೂ 2 ಡಿಜಿಟ್ ಇದೆ. ಎಸ್, ಸೊ ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಅಂದರೆ 100th ಪೊಸಿಷನಲ್ಲಿ ಇದೆ ಅಲ್ವಾ, ಎಲ್ಲನೂ 100th ಪೊಸಿಷನಲ್ಲಿ ಕನ್ವರ್ಟ್ ಮಾಡೋಣ. ಸೊ 9.99 ಅಂತ ಬರೀಬೋದು ನಾನು. 10th ಪೊಸಿಷನಲ್ಲಿದೆ, ಇದು 9/10 ಅಂತ ಬರೀಬೋದಲ್ವಾ. ಸೊ ಇದನ್ನು 11/10 ಅಂತ ಬರೀಬೋದಲ್ವಾ. ದಿಸ್ ಇಸ್ ಇನ್ ದ ಪ್ಲೇಸ್ ಆಫ್ 100, ಸೊ 101/100 ಅಂತ ಬರೀಬೇಕು. ಹಿಯರ್ ಕಮ್ಸ್ 111/100. ಸೊ ಎಲ್ಲನೂ 100 ಕನ್ವರ್ಟ್ ಮಾಡೋಣ. ಇದನ್ನು 100 ಕನ್ವರ್ಟ್ ಮಾಡಿದ್ರೆ 0s ಆ್ಯಡ್ ಆಗುತ್ತೆ. ಇಲ್ಲೂ 0, ಇಲ್ಲೂ 0, ಇವೆಲ್ಲ 100ಅಲ್ಲಿದೆ. ಆ್ಯಂಡ್ 1ಗೆ ನಾವು ಕಂಪೇರ್ ಮಾಡಬೇಕಾಗಿರೋದು. 1ಅನ್ನು 100 ಅಂತ ಬರೆದ್ರೆ ಏನಂತ ಬರೀಬೋದು? 100/100. ಸೊ ಈಗ ಕಂಪೇರ್ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿ ಟು ಡಿಟರ್ಮೈನ್. ಸೊ ನೀವು ಹಾಗೆ ಕಂಪೇರ್ ಮಾಡಿದರೆ 0.1, 1.1, 1.01 ಆ್ಯಂಡ್ 1.11 ಯಾವುದು ಕ್ಲೋಸ್ ಇದೆ 1ಗೆ ಅಂತ ಹೇಳಿದಾಗ ನಿಮ್ಗೆ ಏನು ಅನ್ನಿಸ್ಬೋದು? 0.01 ಕ್ಲೋಸ್ ಇದೆ ಅಥವಾ 0.11 ಕ್ಲೋಸ್ ಇದೆ ಅಂತ ಹೇಳ್ಬೋದು. ಬಟ್ ದ ಆನ್ಸರ್ ಇಸ್ ಡಿಫ್ರೆಂಟ್. ಸೊ ಈಗ ಚೆಕ್ ಮಾಡಿ, ಫ್ರಾಕ್ಷನಲ್ಲಿ ಇರೋದು 100ಗೆ ಯಾವುದು ನಿಯರೆಸ್ಟ್ ಇದೆ? 101 ಅಲ್ವಾ. 100ಗೆ 101 ಇಸ್ ನಿಯರೆಸ್ಟ್. ಸೊ 1ಗೆ ಕ್ಲೋಸೆಸ್ಟ್ ಯಾವುದು? 1.01. ಸೊ ದಿಸ್ ಇಸ್ ದ ಕ್ಲೋಸೆಸ್ಟ್ ಡಿಜಿಟ್. ಓಕೆ, ಅಂಡರ್ಸ್ಟುಡ್. ಸೊ ಅದನ್ನು ನಾವು ಹೈಯೆಸ್ಟ್ ಟು ಲೋಯೆಸ್ಟ್ ಬರೆದ್ರೆ ಈ ರೀತಿ ಬರೀಬೋದು. ಸೊ ಫಸ್ಟ್ ಕಮ್ಸ್ ದಿಸ್ ಒನ್, ಸೆಕೆಂಡ್ ಕಮ್ಸ್ ದಿಸ್ ಒನ್, ಆ್ಯಂಡ್ ಥರ್ಡ್ ದಿಸ್, ಫೋರ್ತ್ ಯಾವುದು? 110, ಆ್ಯಂಡ್ ದೆನ್ ಫಿಫ್ತ್ ಒನ್. ಓಕೆ, ಈ ರೀತಿ ಫ್ರಾಕ್ಷನಲ್ಲಿ ಕಂಪೇರ್ ಮಾಡಿದ್ರೆ ನಾವು ಈಸಿಯಾಗಿ ಹೇಳ್ಬೋದು. ವಿಚ್ ಆಫ್ ದ ಅಬವ್ ಇಸ್ ಕ್ಲೋಸೆಸ್ಟ್ ಟು 1.09. ಇದನ್ನು ಫ್ರಾಕ್ಷನಲ್ಲಿ ಕನ್ವರ್ಟ್ ಮಾಡೋಣ. 109/100 ಯಾವುದು ಕ್ಲೋಸ್ ಇದೆ? 109ಗೆ 1, 0, 10, 11. ಇನ್ನೆಲ್ಲ ಸ್ವಲ್ಪ ದೂರದಲ್ಲಿದೆ. 11ಗಿಂತನೂ 10 ಈಸ್ ದ ಕ್ಲೋಸೆಸ್ಟ್. ಸೊ ಇದು ಕ್ಲೋಸೆಸ್ಟ್ ವ್ಯಾಲ್ಯೂ ಯಾವುದು? 1.1. ಸೊ 1.1 ಇಸ್ ದ ಕ್ಲೋಸೆಸ್ಟ್ ನಂಬರ್ ಟು 1.09. ವಿಚ್ ಅಮಾಂಗ್ ದೀಸ್ ಕ್ಲೋಸೆಸ್ಟ್ ಟು 4. 4ಗೆ ಇವಿಷ್ಟರಲ್ಲಿ ಯಾವ್ದು ಕ್ಲೋಸ್ ಇದೆ? ಸೊ ಅಗೇನ್ ಶಾಲ್ ವಿ ಕನ್ವರ್ಟ್ ದಿಸ್ ಇಂಟು ಫ್ರಾಕ್ಷನ್. ಸೊ 3.56ನ ನಾನು 356/100 ಅಂತ ಬರೀಬೋದು. 365 ಇದನ್ನೇನಂತ ಬರೀಬೋದು? 365/100. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ 3099 ಇದು 1000th ಪೊಸಿಷನಲ್ಲಿದೆ. ಸೊ ಎಲ್ಲನೂ 1000ಅಲ್ಲಿ ಬರೆದ್ರೆ ಈ ರೀತಿ ಬರೀಬೋದು ನಾನು. 4 ಈಸ್ ಇನ್ ದ ಪ್ಲೇಸ್ ಆಫ್ 4000/1000. ಸೊ ಯಾವುದು ಕ್ಲೋಸ್ ಇದೆ 4ಗೆ? 4000ಗೆ 4500 ಇದೆ, ಇದು 600 ಇದೆ, ಇದು 009, ಈ ನಾಟ್ ಇವನ್ 3100. ಸೊ ದಿಸ್ ಇಸ್ ದ ಕ್ಲೋಸರ್ ವ್ಯಾಲ್ಯೂ, ರೈಟ್? ಸೊ ದ ಆನ್ಸರ್ ಇಸ್ ದಿಸ್ ಒನ್. ವಿಚ್ ಅಮಾಂಗ್ ದಿಸ್ ಇಸ್ ಕ್ಲೋಸೆಸ್ಟ್ ಟು 1? 1ಗೆ ಯಾವುದು ಕ್ಲೋಸ್ ಇದೆ? 0.8, 0.69, 1.08. ಸೊ ಲೆಟ್ ಅಸ್ ಕನ್ವರ್ಟ್ ದಿಸ್ ಇಂಟು 100th ಪೊಸಿಷನ್. ಸೊ 1ಅನ್ನು 100/100, 0.8ನ ಫಸ್ಟ್ 10th ಪೊಸಿಷನ್ ಬರೆಯೋಣ, 8/10, ಆಮೇಲೆ 100 ಕನ್ವರ್ಟ್ ಮಾಡಿದ್ರೆ
80 by 100. This is 69 by 100. This is 108 by 100. ಯಾವುದು ಕ್ಲೋಸ್ ಇದೆ? 108ಗೆ it is 100 101. 100ಗೆ 108 is closer. This value is closer. So in each case below, use the digit 4182 exactly once and try to make decimal number as close as possible to 25. ಈಗ 25ಗೆ ನಾವು ಕ್ಲೋಸೆಸ್ಟ್ ವ್ಯಾಲ್ಯೂ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಡಿಜಿಟ್ ಇದೆ, ಇಲ್ಲಿ 1, ಇಲ್ಲಿ 3. ಅಂದರೆ ಏನರ್ಥ? ಇದು ಒನ್ಸ್ ಪ್ಲೇಸ್, ಇದು ಟೆನ್ಸ್ ಪ್ಲೇಸ್, ಇದು ಟೆನ್ಸ್, ಇದು 100, ಇದು 1000 ಪೊಸಿಷನ್ ಇದೆ. ಸೊ ಎಲ್ಲ ಥರದಲ್ಲೂ 3 ಥರದಲ್ಲೂ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಫಸ್ಟ್ 2 ಡಿಜಿಟ್ ಇದೆ, 2 ಡಿಜಿಟ್ಗೆ 41825 ಯೂಸ್ ಮಾಡಿ ಹೇಗೆ ಮಾಡೋದು? 2 ಡಿಜಿಟಿಗೆ ನಿಯರೆಸ್ಟ್ ಬರಬೇಕು ಅಂದರೆ 25ಗೆ. ಸೊ ವಿ ಶಿಲ್ ಗೋ ವಿತ್ 25. ಫಸ್ಟ್ 25ಗೆ ಹೋಗೋಣ. 25 ಪಾಯಿಂಟ್ ಆದ್ಮೇಲೆ ಏನು ಬರೀಬೋದು? ನಿಯರೆಸ್ಟ್ ಅಂತಂದರೆ ಇದಕ್ಕೆ ಇಲ್ಲಿ ಲೆಸರ್ ವ್ಯಾಲ್ಯೂ ಬರಬೇಕಲ್ವ, ಡೆಸಿಮಲ್. ಸೊ ಲೆಸರ್ ಅಂತಂದರೆ ಐ ಕ್ಯಾನ್ ಗೋ ವಿತ್ 148. ಸೊ ಇದನ್ನ ಇನ್ನೊಂದು ವೇಲ್ ಬರಿತೀನಿ ಅಂದರೆ 24 ಇದೆ, ಅದಕ್ಕೆ 24 ಇಸ್ ನಿಯರೆಸ್ಟ್ ಟು 5 ಅಂದರೆ ಐ ಕ್ಯಾನ್ ರೈಟ್ 851. ಓಕೆ, ಸೊ ಎರಡರಲ್ಲಿ ಯಾವುದು ನಿಯರೆಸ್ಟ್ ಇದೆ ಚೆಕ್ ಮಾಡಿ. ಸೊ ಇದು 25 ಎರಡನ್ನೂ ನಾನು 1000 ಪೊಸಿಷನ್ ಕನ್ವರ್ಟ್ ಮಾಡಿದ್ರೆ 25148 by 10,000. Here it is 24851 by 10,000. ಸೊ ಯಾವುದು ನಿಯರೆಸ್ಟ್ ಇದೆ? 25,000ಗೆ 25,000. ಸೊ ಇಟ್ ಇಸ್ 24,851. ದಿಸ್ 25,148. ಇಲ್ಲಿ 148 ಜಾಸ್ತಿ ಇದೆ, 148 ಅಷ್ಟು ಜಾಸ್ತಿ ಇದೆ, ಇಲ್ಲಿ ಎಷ್ಟು ಕಮ್ಮಿ ಇದೆ? ಸೊ ಇಟ್ ಈಸ್ ಮೋರ್ ದ್ಯಾನ್ 149. ಸೊ ದಿಸ್ ಇಸ್ ದ ನಿಯರೆಸ್ಟ್. ಸೊ ಇಲ್ಲಿ 149 ಡಿಫ್ರೆನ್ಸ್ ಬರುತ್ತೆ, 148 ಡಿಫ್ರೆನ್ಸ್ ಬರುತ್ತೆ. ಸೊ ಯು ಕ್ಯಾನ್ ಗೋ ವಿತ್ ಅಸ್ 25148. ಓಕೆ, ನೆಕ್ಸ್ಟ್ 1 ಡಿಜಿಟಲ್ಲಿ ಕ್ಲೋಸೆಸ್ಟ್ ಬರೀಬೇಕು ಅಂದರೆ ಇದರಲ್ಲಿ ಹೈಯೆಸ್ಟ್ ಯಾವುದಿದೆ? 25ಗೆ 8. ಸೊ ಯು ಹ್ಯಾವ್ ಟು ರೈಟ್ 8. ಎಲ್ಲ ಹೈಯೆಸ್ಟೇ ಬರೀಬೇಕಿಲ್ಲಿ. ಈ ಪೊಸಿಷನಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಯಾವುದು? 8 ಬಿಟ್ಟರೆ 5, ದೆನ್ 4, ದೆನ್ 2. ಸೊ 3 ಡಿಜಿಟ್ ಇದ್ದಾಗ ವಿ ಹ್ಯಾವ್ ಟು ರೈಟ್ ದ ಲೀಸ್ಟ್ ನಂಬರ್. ಯಾಕಂದರೆ 25 ತುಂಬ ಕಡಿಮೆ ಆಗುತ್ತೆ, 2 ಡಿಜಿಟ್ ನಂಬರ್ ಅಲ್ವಾ. ಸೊ 3 ಡಿಜಿಟಲ್ಲಿ ಲೀಸ್ಟ್ ನಂಬರ್ ಬರೀಬೇಕು. ಐ ಕ್ಯಾನ್ ಗೋ ವಿತ್ ಅಸ್ 124.58. ಸೊ ದಿಸ್ ಇಸ್ ಕ್ಲೋಸೆಸ್ಟ್ ಟು 25. ಎಸ್, 3.5. ಸೊ ಈಗ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಹೇಗೆ ಮಾಡೋದು ಅಂತ ನೋಡ್ಬೇಕು ನಾವು. ಓಕೆ, ಸೊ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಹೇಗೆ ಮಾಡ್ತೀವಿ? ಸೊ ಇಟ್ ಈಸ್ ಸೋ ಸಿಂಪಲ್. ಲೈಕ್ ನೀವು ಹೇಗೆ ನಾರ್ಮಲ್ ನಂಬರ್ ಅಡಿಷನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಈಗ 2781. ಸೊ ಹೀಗಿದ್ದಾಗ ಹೇಗೆ ಅಡಿಷನ್ ಮಾಡ್ತೀರಾ ಅದೇ ರೀತಿ ನಡೆಯುತ್ತೆ. ಬಟ್ ದ ಥಿಂಗ್ ಇಸ್ ಎಲ್ಲಿ ಡೆಸಿಮಲ್ ಇರುತ್ತೋ ಅದನ್ನು ನೀವು ಮ್ಯಾಚ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ 2.7 ಇತ್ತು, 8.1 ಇತ್ತು, ಅಥವಾ 18.1 ಇತ್ತು. ಸೊ ಯು ಕ್ಯಾನ್ ನಾಟ್ ಡೈರೆಕ್ಟ್ಲಿ ಜಸ್ಟ್ 18.1 ದೆನ್ 2.7 ಈ ರೀತಿ ಎಲ್ಲೋ ಇಟ್ಕೊಂಡು ಮಾಡೋದಕ್ಕಾಗಲ್ಲ. ಸೊ ಯು ಶುಡ್ ಮ್ಯಾಚ್ ದ ಡೆಸಿಮಲ್ ಫಸ್ಟ್ ಥಿಂಗ್ ಏನು? ಮ್ಯಾಚಿಂಗ್ ದ ಡೆಸಿಮಲ್. 2.7 ಇತ್ತು ಅಂದರೆ ನೆಕ್ಸ್ಟ್ ಪಾಯಿಂಟ್ ಮ್ಯಾಚ್ ಆಗಬೇಕು. ಈ ಪಾಯಿಂಟ್ ಆದಮೇಲೆ ಯೂನಿಟ್ ಡಿಜಿಟ್, ಸಾರಿ 10th ಡಿಜಿಟ್ ಮ್ಯಾಚ್ ಆಗಬೇಕು. ನೆಕ್ಸ್ಟ್ 8 ಈಸ್ ಇನ್ ದ ಪ್ಲೇಸ್ ಆಫ್ ಯೂನಿಟ್ ಆ್ಯಂಡ್ 1 ಇನ್ ದ ಪ್ಲೇಸ್ ಆಫ್ 10. ಸೊ ಈಗ ನೀವು ಅಡಿಷನ್ ಮಾಡಬೇಕು. 7 + 1 ಏನಾಗುತ್ತೆ? 8. 8 + 2 is 10, 0, 1 carry, 1 + 1 is 2. So 20.8 is the answer. Unit digit with unit digit, 10th digit with 10th digit, 10 times with 10. ಈ ರೀತಿನೇ ಅಡಿಷನ್ ಆಗುತ್ತೆ. ಓಕೆನಾ? ಸೊ ಫ್ರ್ಯಾಕ್ಷನಲ್ಲೂ ಕೊಟ್ಟಿದ್ದಾರೆ, ಅದನ್ನು ಡೆಸಿಮಲಲ್ಲೂ ಹೇಗೆ ಮಾಡೋದು ಅಂತ ಕೊಟ್ಟಿದ್ದಾರೆ. 2.7 with 3.5. ಓಕೆ, ಡೆಸಿಮಲ್ ನಂಬರ್ ಶುಡ್ ಮ್ಯಾಚ್. ಹೌ ಮಚ್ ಲಾಂಗರ್ ಇಸ್ ಶೈಲಜಾಸ್ ಕ್ಲಾತ್ ಕಂಪೇರ್ ಟು ಪ್ರಿಯಾ? ಸೊ ಎಷ್ಟು ಲಾಂಗ್ ಇದೆ ಅಂತ ಬಂದಾಗೆಲ್ಲ ನೀವೇನು ಮಾಡ್ತೀರಾ? ಸಬ್ಟ್ರಾಕ್ಷನ್ ಮಾಡ್ತೀರಾ. ಸೊ ಟೋಟಲ್ ಅಂತ ವರ್ಡ್ ಯೂಸ್ ಮಾಡಿದಾಗ ಅಡಿಷನ್ ಮಾಡ್ತೀರಾ. ಎಷ್ಟು ಕಡಿಮೆ ಇದೆ, ಎಷ್ಟು ಜಾಸ್ತಿ ಇದೆ ಅಂತೆಲ್ಲ ಬಂದಾಗ ನೀವು ಸಬ್ಟ್ರಾಕ್ಷನ್ ಮಾಡ್ತೀರಾ. ಓಕೆನಾ? ಸೊ ಈಗ ಸಬ್ಟ್ರಾಕ್ಷನಿಗೂ ಸೇಮ್ ರೂಲ್, ಕ್ಯಾರಿ ಮಾಡೋದು ಅದೇ ರೀತಿ. ಫಾರ್ ಎಕ್ಸಾಂಪಲ್ ಈಗ 3.5ಇಂದ ನೀವು 2.7ನ ಮೈನಸ್ ಮಾಡ್ತಿದ್ದೀರಾ, ಸಬ್ಟ್ರಾಕ್ಟ್ ಮಾಡ್ತಿದ್ದೀರಾ. ಸೊ ಫಸ್ಟ್ 10th ಡಿಜಿಟ್ ಯಾವಾಗಲೂ ರೈಟ್ ಸೈಡಿಂದ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ನಾವು ಶುರು ಮಾಡ್ತೀವಿ. ಓಕೆನಾ? 7ನ ನಾನು 5ಇಂದ ಮೈನಸ್ ಮಾಡಬೇಕು. ಸೊ 7 is a bigger value, right? 5 is a smaller value. I cannot subtract it. Bigger value, ಮೇಲಿರೋ ನಂಬರ್ ಬಿಗರ್ ಆಗಿರಬೇಕು. ಸೊ ಐ ಹ್ಯಾವ್ ಟು ಟೇಕ್ ಅ ಕ್ಯಾರಿ ಫ್ರಮ್ ದಿಸ್. ಸೊ ಅವಾಗ ಏನಾಗುತ್ತೆ? ಈ ನಂಬರ್ 2 ಆಗುತ್ತೆ, ಈ ನಂಬರ್ 15 ಆಗುತ್ತೆ. ಓಕೆ, ನಾಟ್ 6. ಅಡಿಷನ್ ಆಗಿ 6 ಆಗಲ್ಲ, ಪಕ್ಕದಲ್ಲಿ ಹೋಗಿ 15 ಆಗುತ್ತೆ. ಓಕೆ, 15ನಲ್ಲಿ 7ನ ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ 8. 2 - 2 ವಿಲ್ ಬಿ 0. ದ ಆನ್ಸರ್ ಇಸ್ 0.8.
ಓಕೆ. ಅದನ್ನು ಫ್ರ್ಯಾಕ್ಷನಲ್ಲೂ ನೀವು ಮಾಡಿದಿರಿ ಅಲ್ವಾ, ಫ್ರ್ಯಾಕ್ಷನಲ್ಲೂ ಇದೇ ರೀತಿ ಕ್ಯಾರಿ ಮಾಡಿರೋದು ನೆನಪಿದೆ ಅಲ್ವಾ, ಇಲ್ಲಿಂದ ಇಲ್ಲಿ ಕ್ಯಾರಿ ಮಾಡಿದ್ರೆ ಇದು 15 ಆಗುತ್ತೆ, ಇದು 2 ಆಗುತ್ತೆ, ಸೇಮ್ ಬಟ್ ಡಿಫ್ರೆಂಟ್ ಆಗಿ ಬರಿತೀವಿ ಅಷ್ಟೇ. ಓಕೆ. ಸೊ ಇಲ್ಲೊಂದಿದೆ, ಇದನ್ನೇನಂತ ಕರಿತೀವಿ ಅಂತಂದರೆ ನಾವು ಕಾಂಪ್ಯಾಕ್ಟ್ ಫಾರ್ಮ್ ಅಂತ. ಸೊ ಯಾವಾಗೆಲ್ಲ ವ್ಯಾಲ್ಯೂಸ್ ಜಾಸ್ತಿ ಬರುತ್ತೋ ಅಥವಾ ಎಲ್ಲನೂ ನಾವು ಎಲ್ಲ ಡೆಸಿಮಲ್ ಅಡಿಷನನ್ನು ನಾವು ಈ ರೀತಿ ಕಾಂಪ್ಯಾಕ್ಟ್ ಫಾರ್ಮಲ್ಲಿ ಬರಿಬೋದು. ಸೊ ವಾಟ್ ಡು ವಿ ಕಾಲ್ ಇಟ್ ಆಸ್ ಕಾಂಪ್ಯಾಕ್ಟ್ ಫಾರ್ಮ್. ಓಕೆ. ಸೊ ಇದು ಏನಿಲ್ಲ, ಜಸ್ಟ್ ರೆಪ್ರೆಸೆಂಟೇಷನ್ ಬೇರೆ ಅಷ್ಟೇ. ನಾವು ಇದನ್ನು ಪ್ಲೇಸ್ ವ್ಯಾಲ್ಯೂಲಿ ಬರ್ಕೊಂಡು ಬರೆಯೋದನ್ನು ನಾವು ಕಾಂಪ್ಯಾಕ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿದೆ ನಂಬರ್ಸು, ಇದು 75.345. ಸೊ 7 ಈಸ್ ಇನ್ ದ ಪ್ಲೇಸ್ ಆಫ್ ವಾಟ್, 10th ಪೊಸಿಷನ್ ಅಲ್ವಾ, ಅಂದರೆ 7 × 10 ಆಯಿತು. 5 ಈಸ್ ಇನ್ ದ ಪ್ಲೇಸ್ ಆಫ್ ಯೂನಿಟ್, ಅಂದರೆ 5 × 1. 3 ಈಸ್ ಇನ್ ದ ಪ್ಲೇಸ್ ಆಫ್ 10th, ಸೊ 3 × 1/10. 4 ಈಸ್ ಇನ್ ದ ಪ್ಲೇಸ್ ಆಫ್ 100, ಸೊ 4 × 1/100. 5 ಈಸ್ ಇನ್ ದ ಪ್ಲೇಸ್ ಆಫ್ 1000, 5 × 1/1000. ಸೊ ಕೆಳಗಡೆನೂ ಅಷ್ಟೇ ಪ್ಲೇಸ್ ವ್ಯಾಲ್ಯೂ ನೋಟೇಷನಲ್ಲಿ ಬರೆದಿದ್ದಾರೆ. ಅಡಿಷನ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ. 5 + 1 ಏನಾಯಿತು, 6 ಆಯಿತು. 4 + 9 ವಿಲ್ ಬಿ 13 ಹಾಗೆ ಬರ್ತಿದ್ದಾರೆ. ಆ್ಯಂಡ್ ಹಿಯರ್ 13 ಆದಮೇಲೆ ನಾವು ಯಾವಾಗಲೂ 1 ಡಿಜಿಟ್ ಮಾತ್ರ ಇಲ್ಲಿ ಇಟ್ಕೋಬೇಕು, ನೆಕ್ಸ್ಟ್ 1 ಕ್ಯಾರಿ ಮಾಡಬೇಕು ನೆಕ್ಸ್ಟ್ಗೆ. ಸೊ ಈ 1 ಏನಾಯಿತು, 1 × 1/10 ಆಗಿ ಕ್ಯಾರಿ ಆಯಿತು. ಸೊ ಇಲ್ಲಿ 1 ಬರೀರಿ, ಇಲ್ಲೇನಿರುತ್ತೆ ಅದೇ ಬರ್ತಿದ್ದಾರೆ. ಸೊ ನೆಕ್ಸ್ಟ್ ಇವೆಲ್ಲ ಆ್ಯಡ್ ಮಾಡಿದಾಗ 10, ಇದರಲ್ಲಿ 1 ಕ್ಯಾರಿ ಆಯಿತು, 1 ಆಯಿತು. ಸೊ ಇಲ್ಲೆಲ್ಲ 12 ಆಯಿತು ಅಡಿಷನು, ಮತ್ತೆ ಕ್ಯಾರಿ, ಮತ್ತಿಲ್ಲಿ ಆ್ಯಡ್ ಮಾಡಿ ಕ್ಯಾರಿ, ಇಲ್ಲಿ ಕ್ಯಾರಿ. ಸೊ ನೀವು ಏನು ಅಡಿಷನಲ್ಲಿ ಕ್ಯಾರಿ ಮಾಡಿದ್ದೀರಾ ಈ 1 ಅದನ್ನು ಪ್ಲೇಸ್ ವ್ಯಾಲ್ಯೂ ನೊಟೇಷನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಡಿಫ್ರೆಂಟ್ ಇಲ್ಲ. ಓಕೆ. Yes, we have to do it. So write the detailed place value computation for 84.691 and 77.345. So ಇದನ್ನು ನಾವು ಸಾಲ್ವ್ ಮಾಡಬೇಕು ಕಾಂಪ್ಯಾಕ್ಟ್ ವ್ಯಾಲ್ಯೂ ಅಲ್ಲಿ ಬರ್ದಿ. ಓಕೆ. ಸೊ ಲೆಟ್ ಅಸ್ ಡೂ ಹಿಯರ್. ಸೊ the last class though. Yes, so the number is 84.691. 84.691 minus 77.345. 77.345. ಸೊ ಇಲ್ಲಿ ಬರ್ಕೊಳ್ಳೋಣ. 84.691. ಸೊ ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದು ಅಡಿಷನ್, ನಾವು ಮಾಡಬೇಕಾಗಿರೋದು ಇಲ್ಲಿ ಸಬ್ಟ್ರಾಕ್ಷನ್. ಓಕೆ. ಸೊ ಫಸ್ಟ್ ನೋಟೇಷನಲ್ಲಿ ಬರೆಯೋಣ. 8 is in the place of tens, right? So 8 × 10. Next 4 alva, 4 × 1. Next 6 is in the place of tens. Then 9 is in the place of hundreds. Next 1 is in the place of 1000. ಅದೇ ರೀತಿ ಇಲ್ಲೂ ಬರ್ಕೋತೀನಿ. 7 is in the place of 10. Also 7 is in the place of 1. 3 is in the place of tens. 4 is in the place of hundreds. 5 is in the place of 1000. ಓಕೆ. ಈಗ ನಾವು ಸಬ್ಟ್ರಾಕ್ಷನ್ ಶುರು ಮಾಡಬೇಕು. ಯಾವಾಗಲೂ ಲೆಫ್ಟ್ ಸೈಡಿಂದ ಸಬ್ಟ್ರಾಕ್ಷನ್ ಆಗುತ್ತೆ. ಸೊ ಈಗ ನಾನು ಸಬ್ಟ್ರಾಕ್ಟ್ ಮಾಡೋಕ್ಕಾಗುತ್ತಾ ಇದನ್ನು? ಐ ವಿಲ್ ಯೂಸ್ ಡಿಫ್ರೆಂಟ್ ಕಲರ್. ವಿಚ್ ಡು ಐ ಯೂಸ್? ಪಿಂಕ್. ಎಸ್. ಸೊ ಈಗ 1/1000 ಇಸ್ ಕಾಮನ್. ಆ್ಯಂಡ್ ಫ್ರಮ್ 1 can I minus 5? No, we have to take carry. From whom? From this one. ಇಲ್ಲಿಂದ ಇಲ್ಲಿ ಕ್ಯಾರಿ ತಗೋಬೇಕು. ಏನಾಗುತ್ತೆ ಆವಾಗ? 1 ಇರೋದು 11 × 1/10 ಆಗುತ್ತೆ, 1/1000 ಆಗುತ್ತೆ. ಓಕೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್. ಈಗ ಇದನ್ನು ಬಿಡಬೇಕು. ಸೊ 11 ಇಂದ 5 ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ? ಐ ವಿಲ್ ಗೆಟ್ 6. ಓಕೆ. ಸೊ ಈಗ 9 ಇರೋದು ಏನಾಯಿತು? -1 ಆಗಿ 8 × 100 ಆಯಿತು. ಓಕೆ. ನಾವು ಇದನ್ನು ಕನ್ಸಿಡರ್ ಮಾಡಬೇಕು, ಇದನ್ನು ಮಾಡೋ ಹಾಗಿಲ್ಲ. ಓಕೆ. ಈ ಪೊಸಿಷನಿಗಿಲ್ಲ, ಇದರಲ್ಲೂ ಇದಿಲ್ಲ, ಇದನ್ನು ಕನ್ಸಿಡರ್ ಮಾಡಬೇಕು. 6/100 ಆಯಿತು, 1/1000 ಆಯಿತು. ಸೊ ಈಗ 8 ಇಂದ 4ನ ಮೈನಸ್ ಮಾಡಿದ್ರೆ ಐ ವಿಲ್ ಗೆಟ್ 4 × 1/100. ಸೊ ಹಿಯರ್ 6 minus 3 will be 3 × 1/10. ಹಿಯರ್ 4 ಇಂದ 7ನ ಮೈನಸ್ ಮಾಡೋಕ್ಕಾಗತ್ತಾ? ನೋ, ಐ ಹ್ಯಾವ್ ಟು ಟೇಕ್ ಕ್ಯಾರಿ ಫ್ರಮ್ 8. ಸೊ 8 ಇಂದ ಕ್ಯಾರಿ ಆದರೆ ಹಿಯರ್ ಇಟ್ ಬಿಕಮ್ 7/10. ಇಲ್ಲಿಂದ ಕ್ಯಾರಿ ಹೋಗಿರುತ್ತಲ್ಲ, ಇಲ್ಲೇನಾಗುತ್ತೆ? 4 ಇರೋದು 10 ಪೊಸಿಷನ್ಗೆ ಆ್ಯಡ್ ಆಗುತ್ತೆ, 5 ಆಗಲ್ಲ. ಓಕೆನಾ? ಸೊ 14 ಆಗುತ್ತೆ. 10 ಅಂತ ಅರ್ಥ. ಇಲ್ಲಿಂದ ನಾವು ಯಾವಾಗೆಲ್ಲ ಕ್ಯಾರಿ ಮಾಡ್ತೀವಿ, 10ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. 10 + 4 will be 14 × 1. ಸೊ ಈಗ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ನಾವು, ಇದನ್ನು ಮಾಡೋ ಹಾಗಿಲ್ಲ. 14 - 7 will be what? 7 ಅಲ್ವಾ? 7 × 1. So here it comes 7 - 7, 0 × 10. So no need to write 0 × 10 will be 0. So again value ಬಂತು ನಮಗೆ. 7 is in the position of 1 point, 3 is in the position of 10, 4 is in the position of 100, 6 is in the position of 1000. So this is the answer. ಇಲ್ಲಿ ಹಾಗೆ ಮಾಡಿ ಚೆಕ್ ಮಾಡಿ. ಓಕೆನಾ? ಏನು ಬರುತ್ತೆ ಆನ್ಸರ್ ಚೆಕ್ ಮಾಡೋಣ. ಸೊ 9 ಇಂದ ಇಲ್ಲಿ ಕ್ಯಾರಿ ಆದರೆ 11 ಆಗುತ್ತೆ, 9 ಇರೋ ಪೊಸಿಷನ್ 8 ಆಗುತ್ತೆ. 11 - 5 will be 6, 8 - 4 will be 4,
3 minus 6, 3 will be 3 point. 4 in the 7 minus madakagala. So I will take carry. It has becomes 14. It has becomes 7. 14 minus 7 will be 7. 7 minus will be 0. So no need to write this one. So answer is same, right? Yes. So in the two ways you can write. So let's start this, figure it out in the next class. So complete figure it out na. Okay. Thank you so much.